ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಮಲ್ಲಿಕಾರ್ಜುನ್ ಮಾತಾಡ್ತಾ ಇರೋದು. ಒಂದು ವಂಡರ್ಫುಲ್ ಪ್ರಾಡಕ್ಟ್ ಬಗ್ಗೆ ಏನಪ್ಪಾ ಅಂದ್ರೆ ನಿಮಗೆ ಮಾಹಿತಿ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಆಲ್ಕಲೈನ್ ವಾಟರ್ ಬಾಟಲ್. ಈ ಆಲ್ಕಲೈನ್ ವಾಟರ್ ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿಗೆ ಸುಮಾರು ಬೆನಿಫಿಟ್ ಲಾಭಗಳಿದೆ. ಕೆಲವೊಂದು ಸಮಸ್ಯೆಗಳು ಬರದೇ ಇರೋ ತರ ನೋಡುತ್ತೆ. 50% ಪ್ರಾಬ್ಲಮ್ಗಳು ಬರಕ್ಕೆ ಕಾರಣನೇ ಏನಪ್ಪಾ ಅಂದ್ರೆ ಆಸಿಡಿಕ್ ನೀರು ಕುಡಿತಾ ಇದೀವಿ. ಅದನ್ನೇ ಆಸಿಡಿಕ್ ನೀರನ್ನ ಆಲ್ಕಲೈನ್ ಕನ್ವರ್ಟ್ ಮಾಡ್ತಕ್ಕಂತ ನಾವು ಒಂದು ಬಾಟಲ್ ತಗೊಂಡು ಬಂದಿದೀವಿ. ಎಲ್ಲಿ ಆದ್ರೂ ನೀವು ತಗೊಂಡು ಹೋಗ್ಬೋದು. ಇದಕ್ಕೆ ಯಾವುದೇ ನೀರಾದ್ರೂ ಹಾಕಿ, ಫಿಲ್ಟರ್ ನೀರ್ ಹಾಕಿ, ನಾರ್ಮಲ್ ನೀರ್ ಹಾಕಿ, ಅದನ್ನ ನಿಮ್ಗೆ ಡೆಮೋ ಕೂಡ pH ಅಂದ್ರೆ ವಾಟರ್ pH ಚೆಕ್ ಮಾಡ್ತಕ್ಕಂಥದ್ದು ಇಲ್ಲಿ ನೀವು ನೋಡಬಹುದು. ರೀಡಿಂಗ್ ನೋಡಬಹುದು, ಇಲ್ಲಿ ಕೂಡ ನೋಡಬಹುದು. ಬಟ್ 1 ರಿಂದ 6 ಬಂದ್ರೆ ಆಸಿಡಿಕ್ ವಾಟರ್ ಆಗಿರುತ್ತೆ, 7 ಬಂದ್ರೆ ನಾರ್ಮಲ್ ಇರುತ್ತೆ, 8 ಮೇಲ್ಗಡೆಯಿಂದ 14 ಏನಾದ್ರು ಬಂದ್ರೆ ಆ ಕಲರ್ ಏನಾದ್ರು ವಾಟರ್ ಚೇಂಜ್ ಆದ್ರೆ ಯಾವ ತರ ಇದು ಕುಡಿ ಇಲ್ಲಿ 1 ರಿಂದ 6 ಬಂದ್ರೆ ಆಸಿಡಿಕ್ ವಾಟರ್ ಇರುತ್ತೆ. ಇದು ಕುಡಿಯಕ್ಕೆ ಯೋಗ್ಯ ಅಲ್ಲದೆ ಇರತಕ್ಕಂತ ನೀರು. ಅದೇ ಏನಪ್ಪಾ ಅಂದ್ರೆ 8 ಮೇಲ್ಗಡೆ ಬಂದ್ರೆ ಅದು ಕುಡಿಯಕ್ಕೆ ಯೋಗ್ಯ ಇರತಕ್ಕಂತ ನೀರು. ಅದು ನಿಮ್ಮ ಮುಂದೆ ಲೈವ್ ಆಗಿ ಡೆಮೋ ನೋಡೋಣ. ಇದ್ರದ್ದು ಬೆನಿಫಿಟ್ ನಾನು ಆಮೇಲೆ ಹೇಳ್ತೀನಿ. ಇದು ಆಲ್ಕಲೈನ್ ವಾಟರ್ ಕುಡಿಯೋದ್ರಿಂದ ಏನು ಬೆನಿಫಿಟ್. ಇದು ಹೊರಗಡೆ ನಾವು ಕುಡಿತಕ್ಕಂತ ಫಿಲ್ಟರ್ ನೀರು. ಇದು ಫಿಲ್ಟರ್ ನೀರು. ಅದೇ ಫಿಲ್ಟರ್ ನೀರ್ನ ನಾವು ನಮ್ಮ ಆಲ್ಕಲೈನ್ ವಾಟರ್ ಬಾಟಲ್ ಹಾಕಿದ ನಂತರ 10 ನಿಮಿಷಗಳ ನಂತರ ಇದಕ್ಕೆ ಅದೇ ಫಿಲ್ಟರ್ ನೀರ್ನ ನಾವು ಇಲ್ಲಿ ಫಿಲ್ ಮಾಡ್ತಾ ಇದೀವಿ. ನೀವು ನೋಡಬಹುದು. ಇದು ಆಲ್ಕಲೈನ್ ವಾಟರ್ ಬಾಟಲ್ದು ಚೆಕ್ ಮಾಡ್ತಕ್ಕಂಥದ್ದು ಪೇಪರ್, pH ಲೆವೆಲ್ ಚೆಕ್ ಮಾಡ್ತಕ್ಕಂಥ ಪೇಪರ್. ಎರಡರಲ್ಲಿ ಕೂಡ ಪೇಪರ್ ಹಾಕ್ತಿದೀನಿ. ನೋಡಬಹುದು ನೀವು, ಸೇಮ್ ಕಲರ್ ಇದೆ. ಇದರಲ್ಲಿ ಏನು ವೇರಿಯೇಷನ್ ಇಲ್ಲ. ಇದರಲ್ಲಿ ಹಾಕಿದೀನಿ, ಇದರಲ್ಲಿ ಕೂಡ ಹಾಕ್ತಾ ಇದೀನಿ. ಇದು ನಾರ್ಮಲ್ ಫಿಲ್ಟರ್ ವಾಟರ್. ಅದೇ ಫಿಲ್ಟರ್ ವಾಟರ್ ನಮ್ಮ ಆಲ್ಕಲೈನ್ ವಾಟರ್ ಬಾಟಲ್ಗೆ ಹಾಕಿದ ನಂತರ ಈ ಗ್ಲಾಸ್ಗೆ ಹಾಕಿದಕ್ಕಂತ ವಾಟರ್ ನೀವು ನೋಡಬಹುದು. ಯಾವ ತರ ಕಲರ್ ಚೇಂಜಸ್ ಆಗ್ತಾ ಇದೆ ಅಂತ ಹೇಳಿ ವ್ಯತ್ಯಾಸ ನೀವು ನೋಡಬಹುದು ಡಿಯರ್ ಫ್ರೆಂಡ್ಸ್. ವ್ಯತ್ಯಾಸ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ. ನಾವು ಇನ್ನು ಜೂಮ್ ಹಾಕಿ ತೋರಿಸ್ತೀವಿ. ಕೆಲವೇ ಸೆಕೆಂಡ್ಗಳ ವೇಟ್ ಮಾಡಿ. ಜಸ್ಟ್ ಡಿಯರ್ ಫ್ರೆಂಡ್ಸ್, ನೀವು ನೋಡಬಹುದು ಇದು ಯಾವ ಕಲರ್ಗೆ ಬಂದಿದೆ ಆಲ್ಕಲೈನ್ ವಾಟರ್ದು. ಇದು ಯಾವ ಕಲರ್ ಅಲ್ಲಿ ಇದೆ ನೋಡಿ. 6 ಅಲ್ಲೇ ಇದೆ, 5 ಅಲ್ಲೇ ಇದೆ, 6 ದಾಟ್ತಾ ಇಲ್ಲ. ಇದು ನೋಡಬಹುದು ನೀವು, ಹತ್ತತ್ರ ಆಲ್ರೆಡಿ 10 ಕ್ರಾಸ್ ಆಗಿದೆ. ನೋಡಬಹುದು ನೀವು, 12ಕ್ಕೆ ಬಂತು. ಅಂದ್ರೆ ಕುಡಿಯಕ್ಕೆ ಯೋಗ್ಯ ಇರತಕ್ಕಂತ ನೀರು. ಈ ಆಲ್ಕಲೈನ್ ವಾಟರ್ ಯೂಸ್ ಮಾಡೋದ್ರಿಂದ ನಮಗೇನಪ್ಪ ಅಂದ್ರೆ ಸುಮಾರು ತರ ಬೆನಿಫಿಟ್ ಗಳಿದೆ. ಕೆಲವೊಂದು ಸಮಸ್ಯೆಗಳೇ ಬರದೇ ಇರೋ ತರ ಕೂಡ ನಾವು ನೋಡ್ಕೋಬಹುದು. ಇಲ್ಲಿ ನೋಡಬಹುದು ಡಿಯರ್ ಫ್ರೆಂಡ್ಸ್, ನೀವು ಈ ಆಲ್ಕಲೈನ್ ವಾಟರ್ ಯೂಸ್ ಮಾಡೋದ್ರಿಂದ ನಮ್ಮ ವೇಟ್ ಲಾಸ್ ಕೂಡ ಮಾಡ್ಕೋಬಹುದು. ಅದ್ರ ಜೊತೆಗೆ ಬಾಡಿ ಡೆಟಾಕ್ಸ್ ಕೂಡ ಮಾಡ್ಕೋಬಹುದು. ಜೊತೆಗೆ ನಮ್ಮ ಬಾಡಿ ಸ್ವೆಟ್ ಆಗ್ತೈತೆ ಅಂದ್ರೆ, ಹೈಡ್ರೇಷನ್ ಆಗ್ತೈತೆ ಅಂದ್ರೆ ಅದು ಕೂಡ ಕ್ಲಿಯರ್ ಮಾಡ್ಕೋಬಹುದು. ಮತ್ತೆ ಹೆಲ್ದಿ ಸ್ಕಿನ್ ಕೂಡ ಇರುತ್ತೆ. ಗುಡ್ ಡೈಜೆಷನ್ ಮೇಜರ್ ಇರ್ತಕ್ಕಂಥ ಪಾಯಿಂಟೇ ಪ್ರೆಸೆಂಟ್ ನಮ್ಗೆಲ್ಲರೂ ಕೂಡ ಡೈಜೆಷನ್ ಕರೆಕ್ಟ್ ಆಗ್ತಾ ಇಲ್ಲ. ಈ ಆಲ್ಕಲೈನ್ ವಾಟರ್ ಯೂಸ್ ಮಾಡೋದ್ರಿಂದ ನಿಮ್ಮ ಡೈಜೆಷನ್ ಸಿಸ್ಟಮ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಅದರ ಜೊತೆಗೆ ಮಸಲ್ಸ್ ಮತ್ತೆ ಜೈಂಟ್ಸ್. ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತಿಯಾಗಿ ಬೋರ್ವೆಲ್ ನೀರು ಮತ್ತೆ ಫಿಲ್ಟರ್ ನೀರು ಯೂಸ್ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ಜೈಂಟ್ ಪ್ರಾಬ್ಲಮ್ಗಳು ಮತ್ತೆ ಕೀಲ್ ನೋವುಗಳು ಸುಮಾರು ಜಾಸ್ತಿ ಬರ್ತದೆ. ಅದೇ ನೀರು ನಮ್ಮ ಆಲ್ಕಲೈನ್ ವಾಟರ್ ಬಾಟಲ್ಗೆ ನೀವು ಹಾಕೊಂಡು ಯೂಸ್ ಮಾಡಿದ್ದೆ ಆದ್ರೆ ಆ ಸಮಸ್ಯೆ ಕೂಡ ಬಂದ್ರು ಕ್ಲಿಯರ್ ಮಾಡುತ್ತೆ. ಜೊತೆಗೆ ಬರ್ದೇ ಇರೋ ತರ ಕೂಡ ಕಾಪಾಡುತ್ತೆ. ಲಾಸ್ಟ್ ಅಲ್ಲಿ ಬಂದು ಮತ್ತೆ ಎನರ್ಜಿ, ನಿಮ್ಮ ಎನರ್ಜಿ ಕೂಡ ಇಂಪ್ರೂವ್ಮೆಂಟ್ ಮಾಡುತ್ತೆ. ಇದರಲ್ಲಿ ಏನಪ್ಪಾ ಅಂದ್ರೆ ಮಿನರಲ್ಸ್ ಬಾಲ್ಸ್ ಗಳಿರುತ್ತೆ. ಅದೇ ಬಾಲ್ಸ್ ಏನಪ್ಪಾ ಅಂದ್ರೆ ಆಸಿಡಿಕ್ ನೀರ್ನ ಆಲ್ಕಲೈನ್ ಆಗಿ ಕನ್ವರ್ಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇದ್ರ ಬಗ್ಗೆ ಏನಪ್ಪಾ ಅಂದ್ರೆ ನೀವು ಇನ್ನು ಕ್ಲಿಯರ್ ಆಗಿ ನೋಡಬಹುದು. ನೋಡಿ, ಇನ್ನು ಯಾವ ಪೂರ್ತಿ ಯಾವ ಕಲರ್ ಅಲ್ಲಿ ಚೇಂಜ್ ಆಗಿದೆ ಅಂತೇಳಿ ನೋಡಬಹುದು. ನೀವು ನೋಡಿ ಕ್ಲಿಯರ್ ಆಗಿ ವಾಟರ್ ಕಲರ್ ಏನಪ್ಪ ಅಂದ್ರೆ ಯಾವ ಕಲರ್ ಆಗಿದೆ ನೋಡಬಹುದು. 10 14ಕ್ಕೆ ರೀಚ್ ಆಗಿದೆ. ಇದು ನೋಡಬಹುದು ಇನ್ನು 6 ಅಲ್ಲೇ ಇದೆ, 6 ಅಲ್ಲೇ ಇದೆ. ಇದು ಆಸಿಡಿಕ್ ಆಗಿದೆ. ಇದು ಆಲ್ಕಲೈನ್ ಆಗಿ ಕನ್ವರ್ಟ್ ಆಗಿದೆ. ಇದ್ರ ಬಗ್ಗೆ ಏನಪ್ಪ ಅಂದ್ರೆ ಹೆಚ್ಚಿನ ಮಾಹಿತಿಗೆ ಇದು ಯಾರು ಶೇರ್ ಮಾಡ್ತಾರೆ ಅವ್ರ ಹತ್ರ ಕೂಡ ಕೇಳಿ, ಆಮೇಲೆ ನಮಗೂ ಕೂಡ ಕಾಂಟ್ಯಾಕ್ಟ್ ಮಾಡಿ. ಇದ್ರ ಬಗ್ಗೆ ಏನಪ್ಪ ಅಂದ್ರೆ ಇದು ತಗೊಳ್ಳೋದ್ರಿಂದ ಸುಮಾರು ನಮಗೆ ಬೆನಿಫಿಟ್ ಇದೆ. ಥ್ಯಾಂಕ್ ಯು ಸೋ ಮಚ್.